वेरी गुड मॉर्निंग चिल्ड्रन। अभी मैं आपका जो गाकर मैंने एक वीडियो भेजा था, मैं समझ रही हूँ आप अच्छे से गा लिए होंगे और सीख भी लिए होंगे। आज हम इस तुलसीदास की दोहे के लिखने वाले कवि खुद तुलसीदास जी हैं। इनके बारे में हम अभी जानेंगे। गोस्वामी तुलसीदास सन 1532 से 1623 तक रह चुके हैं। जितने भी दिन वे हम रहे हैं, हमें बहुत सारे महत्वपूर्ण बातों को दिए हैं। गोस्वामी तुलसीदास हिंदी साहित्य के भक्ति काल की राम भक्ति शाखा के प्रमुख कवि है। गोस्वामी ತುಳಸಿದಾಸಿಯವರು ಹಿಂದಿ ಸಾಹಿತ್ಯದಲ್ಲಿ ರಾಮ ಭಕ್ತಿ ಕಾಲದ ರಾಮ ಭಕ್ತಿ ಶಾಖೆಯಲ್ಲಿ ಇರುವಂತ ಪ್ರಮುಖ ಕವಿಗಳಾಗಿದ್ದರು। तुलसीदास का जन्म सन 1532 में उत्तर प्रदेश के राजापुर में हुआ था। ಅವರ ಜನನ ಉತ್ತರ ಪ್ರದೇಶದಲ್ಲಿರುವ ರಾಜಾಪುರದಲ್ಲಿ 1532 ಆಯಿತು। उनके पिता का नाम आत्माराम और माता का ಹುಲ್ಸಿ था। ಅವರ ತಂದೆಯವರ ಹೆಸರು ಆತ್ಮಾರಾಮ್ ಮತ್ತು ತಾಯಿ ಹುಲಸಿ। कहा जाता है, ಏನಂತ ಹೇಳಲಾಗುತ್ತೆ ಅಂದರೆ, जब तुलसीदास जी का जन्म हुआ तब उन्होंने राम नाम का उच्चारण किया था। ಯಾವಾಗ ತುಳಸಿದಾಸ್ ಅವರ ಜನನ ಆಗಿತ್ತು, ಆವಾಗ ಅವರು ರಾಮನ ಉಚ್ಚಾರಣೆಯನ್ನು ಮಾಡಿದ್ರಂತೆ। इसलिए उनके बचपन का नाम राम बोला पड़ा। ಆದ್ದರಿಂದ ಅವರ ಬಾಲ್ಯಕಾಲದ ಹೆಸರು ರಾಮ್ ಬೋಲಾ ಅಂತ ಬಿದ್ದಿತ್ತಂತೆ। ತುಳಸಿದಾಸ್ ಭಗವಾನ್ ರಾಮ್ ಕೆ ಅನನ್ಯ ಭಕ್ತ थे। ತುಳಸಿದಾಸ್ ಅವರು ರಾಮನ ಭಕ್ತರಾಗಿದ್ದರು। उनकी प्रमुख रचनाएं हैं रामचरितमानस, विनय पत्रिका, गीतावली, दोहावली, कवितावली आदि। ಇವೆಲ್ಲ ಕೂಡ ಅವರ ರಚನೆಗಳು। सन 1623 को काशी में उनका देहांत हुआ। ಅಂದರೆ 1623ರಲ್ಲಿ ಕಾಶಿಯಲ್ಲಿ ಅವರ ನಿಧನ ಆಯಿತು। इन दोहों के द्वारा छात्र अच्छे कर्म करने का और नैतिकता से जीवन बिताने की सीख प्राप्त कर सकते हैं। ಈ ಒಂದು ದೋಹಾಗಳಿಂದ, ದೋಹಾ ಅಂದರೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, 2 ಸಾಲಿನ ಪದ್ಯಗಳಿಗೆ ನಾವೇನಂತ ಕರಿತೀವಿ, ದೋಹಾ ಅಂತ ಹೇಳಿ ಕರಿತೀವಿ। ಈ ಒಂದು ದೋಹೆಯಿಂದ ನೀವೇನು ಕಲಿತೀರಪ್ಪ ಅಂದರೆ, ಒಳ್ಳೆ ಕೆಲಸ ಮಾಡೋದು ಮತ್ತು ನೈತಿಕತೆಯಿಂದ ಜೀವನ ಮಾಡೋದು ಹೇಗೆ ಅನ್ನೋದನ್ನು ನೀವಿಲ್ಲಿ ಕಲಿತೀರಾ। तो फिर पहला दोहा है, मुखिया मुखसो चाहिए कान पान को एक, पालय पोसै सकल अंग तुलसी सहित विवेक। ನೋಡ್ರಿ, ಇದ್ರ ಭಾವಾರ್ಥ ಇಲ್ಲಿ ನಿಮ್ಮ ಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರೆ, ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ। प्रस्तुत दोहे में तुलसीदास मुख अर्थात मुँह और मुखिया दोनों के स्वभाव की समानता दर्शाते हुए लिखते हैं कि ಮುಖಿಯಾ ಕೋ ಮೂಹಕ್ಕೆ ಸಮಾನ ಹೋನಾ ಚಾಹಿಯೇ। ನೋಡ್ರಿ, ಈ ಒಂದು ಕೊಟ್ಟಿರುವಂಥ ದೋಹೆಯಲ್ಲಿ ತುಳಸಿದಾಸ್ ಅವ್ರು ಏನು ಮಾಡಿದಾರ ಅಂದರೆ, ಮುಖ ಕಾ ಮತ್ಲಬ್ ಹೋತಾ ಹೈ ಮೂಹ, ಮುಹ ಕಾ ಮತ್ಲಬ್ ಹೋತಾ ಹೈ ಜೋ ಮೌತ್, ನಮ್ಮ ಬಾಯಿ ಅಂತ ಹೇಳುವಂಥದ್ದು। ಬಾಯಿಗೆ ಬಾಯಿ ಮತ್ತು ನಾಯಕ ಇವರಿಬ್ಬರ ಸ್ವಭಾವ ಒಂದೇ ರೀತಿ ಇರಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾರೆ। ಯಾಕೆ ಅಂತ ಹೇಳಿದ್ರೆ, ಮೂಹ ಖಾನೆ ಪೀನೆ ಕಾ ಕಾಮ್ ಅಕೇಲಾ ಕರ್ತಾ ಹೈ। ನೋಡ್ರಿ, ಬಾಯಿ ಏನು ತಿಂದ್ರು ಏನು ಕುಡಿದ್ರು ಕೂಡ ಅದು ಬಾಯಿ ಮಾತ್ರ, ಕಿವಿ ತಿನ್ನತ್ತಾ ಇಲ್ಲ, ತಲೆ ತಿನ್ನತ್ತಾ, ಹೊಟ್ಟೆ ತಿನ್ನತ್ತಾ, ಯಾವುದು ತಿನ್ನಲ್ಲ। ಮೂಗು ಮಾತ್ರ ಅಂದರೆ ನಮ್ಮ ಬಾಯಿಯಿಂದ ಮಾತ್ರ ನಾವು ತಿಂತೀವಿ। ಆದರೆ लेकिन वह जो खाता पीता है उससे शरीर के सारे अंगों का पालन पोषण करता है। ಏನು ತಿಂದರೂ ಕೂಡ ಅದೆಲ್ಲ ವಿಟಮಿನ್ ಪ್ರೋಟೀನ್ಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಇಡೀ ದೇಹಕ್ಕೆ ಆ ಶಕ್ತಿಯನ್ನು ಕಳಿಸ್ಕೊಡುತ್ತೆ, ಹೌದು ತಾನೆ। ಅದೇ ರೀತಿಯಲ್ಲಿ तुलसी की राय में मुखिया को भी ऐसे ही विवेकवान होना चाहिए कि वह काम अपनी तरह से करे लेकिन उसका फल सभी में बांटे। ಅವ್ರು ಏನು ಹೇಳ್ತಾರಂದರೆ, ಒಬ್ಬ ಮುಖಿಯ ಅಂದರೆ ನಾಯಕ, ಲೀಡರ್, ಅವನು ಹೇಗಿರಬೇಕಂದ್ರೆ, ಹೇಗೆ ನಮ್ಮ ಬಾಯಿ ವಿವೇಕವಾನ್ ಬುದ್ಧಿವಂತವಾಗಿದೆಯೋ ಅದೇ ರೀತಿಯಲ್ಲಿ ಅವನು ಕೂಡ ಬುದ್ಧಿವಂತನಾಗಿದ್ದು, ಅವನು ಏನೇ ಕೆಲಸ ಮಾಡಿದ್ರೂ ತನ್ನ ಪ್ರಕಾರ ಮಾಡಿ ಅದರ ಫಲ ಎಲ್ಲರಿಗೂ ಸಿಗುವಂತೆ ಅವನು ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು।
ಕವಿಯು ಮುಖಂಡನನ್ನು ಬಾಯಿಗೆ ಹೋಲಿಸಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಾಯಿಯು ಆಹಾರವನ್ನು ತಾನೊಂದೇ ತಿಂದರೂ ಸಹ ದೇಹದ ಎಲ್ಲ ಅಂಗಾಂಗಗಳ ಪಾಲನೆ ಪೋಷಣೆ ಮಾಡುತ್ತದೆ. ಹೌದು ತಾನೆ? ಅದೇ ತರಹ ಮುಖಂಡನು ಕೆಲಸ ತಾನೊಬ್ಬನೇ ಮಾಡಿದರೂ ಸಹ ಅದರ ಫಲವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕೆಂದು ಹೇಳುತ್ತಿದ್ದಾರೆ. ಓಕೆ, ಸೆಕೆಂಡ್ ಒನ್, ಜಡ ಚೇತನ ಗುಣ ದೋಷಮೈ ವಿಶ್ವಕಿನ್ಹ ಕರತಾರ್ ಸಂತ ಹಂಸಗುಣ ಗಹಹಿಂಪಯ ಪರಿಹರಿವಾರಿ ವಿಕಾರ. ನೋಡ್ರಿ, ಇದರ ಅರ್ಥ ಏನಂತ ಹೇಳಿದ್ರೆ, प्रस्तुत दोहे में तुलसीदास हंस पक्षी के साथ संत की तुलना करते हुए उसके स्वभाव का ಪರಿಚಯ ದೇತೆ ಹೇ. ಅಂದರೆ ಒಂದು ಹಂಸ ಪಕ್ಷಿಯನ್ನು ಸಂತರು, ಸಾಧು ಸಂತರು ಅವ್ರ ಜೊತೆಗೆ ಹೋಲಿಸ್ತಾ ಇದ್ದಾರೆ. ತುಲನಾ ಕರ್ನಾಕ ಮತ್ಲಬ್ ಹೋತಾ ಹೈ ಕಂಪ್ಯಾರಿಸನ್ ಕರ್ನಾ. ಅಲ್ಲಿ ಅವರು ಹೋಲಿಸಿ ಹೇಳ್ತಾ ಇದ್ದಾರೆ ಅವರ ಸ್ವಭಾವ ಯಾವ ರೀತಿ ಇರಬೇಕು ಅಂತ ಹೇಳಿ. सृष्टिकर्ता ने इस संसार को जड़ चेतन और गुणदोषमय मिलकर बनाया है. ಸೃಷ್ಟಿಕರ್ತ ಈ ಒಂದು ಜಗತ್ತನ್ನು ಯಾವ ರೀತಿ ಮಾಡಿದಾನಂದರೆ, ಇಲ್ಲಿ ಜಡ ಚೇತನ, ಜಡ ಅಂದ್ರೇನು, ಏನು ಯೂಸ್ ಇಲ್ಲದೆ ಇರೋದು, ಚೇತನ ಅಂದ್ರೇನು ಆಕ್ಟಿವ್ ಆಗಿರೋದು, ಮತ್ತು ಗುಣ ದೋಷಮಯ, ಕೆಟ್ಟದ್ದು ಒಳ್ಳೆಯದು ಎಲ್ಲ ಇದೆ ಇದರಲ್ಲಿ. ಹೌದು ತಾನೆ? ಅದೇ ರೀತಿಯಲ್ಲಿ इन संसार में अच्छे बुरे समझ ना समझ के रूप में अनेक गुण दोषमय भरे हुए हैं, लेकिन हंस रूपी साधु लोग विकारों को छोड़कर अच्छे गुणों को अपनाते हैं. ಇದೆಲ್ಲದರಿಂದ ಕೂಡಿದ್ರೂ ಕೂಡ ಸಂತರು ಏನು ಮಾಡ್ತಾರಪ್ಪ ಅಂದರೆ, ವಿಕಾರಗಳು ಅಂದರೆ ನಮ್ಮ ಒಂದು ಜೀವನಕ್ಕೆ ವಿರುದ್ಧವಾಗಿರುವಂಥದ್ದು ಕೆಟ್ಟ ಸ್ವಭಾವಗಳು. ಆ ಒಂದು ಕೆಟ್ಟ ಸ್ವಭಾವಗಳನ್ನೆಲ್ಲ ಬಿಟ್ಟು ಒಳ್ಳೆ ಗುಣಗಳನ್ನು ಮಾತ್ರ ಅವರು ತಮ್ಮದಾಗಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕವಿಯು ಹಂಸ ಹಾಗೂ ಸಂತನನ್ನು ಹೋಲಿಸಿ ಸಂತನ ಸ್ವಭಾವದ ಪರಿಚಯ ನೀಡುತ್ತಿದ್ದಾರೆ. ದೇವರು ಈ ಭೂಮಿಯನ್ನು ಕೆಟ್ಟದ್ದು, ಒಳ್ಳೆಯದು, ಜ್ಞಾನಿ, ಅಜ್ಞಾನಿ ಹಾಗೂ ಮುಂತಾದವುಗಳಿಂದ ಮಾಡಿರ್ತಾರೆ. ಹೌದು ತಾನೆ ಮಕ್ಕಳೇ? ಅದೇ ರೀತಿಯಲ್ಲಿ ಹೇಗೆ ಹಂಸ ನೀರನ್ನು ಬಿಟ್ಟು ಬರೀ ಹಾಲನ್ನು ಕುಡಿಯುತ್ತದೋ ಹಾಗೆ ಹಂಸ ಸ್ವರೂಪಿ ಮನುಷ್ಯರು ಮತ್ತು ಸಾಧುಗಳು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಆರಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಒನ್, ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ್. ತುಳಸಿ ದಯಾನ ಚಾಂಡಿಯೇ ಜಬ್ ಲಗ್ ಘಟ ಮೇ ಪ್ರಾಣ. ನೋಡ್ರಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, प्रस्तुत दोहे में तुलसीदास ने स्पष्टतः बताया है कि दया धर्म का मूल है और अभिमान पाप का. ದಯೆ ಅನ್ನೋದು ಧರ್ಮದ ಮೂಲ ಆಗಿದ್ದರೆ ಅಭಿಮಾನ ಅನ್ನೋದು ಪಾಪದ ಮೂಲ ಅಂತ ಹೇಳ್ತಾ ಇದ್ದಾರೆ. इसलिए कवि कहते हैं कि जब तक शरीर में प्राण है, घट का मतलब होता है प्राण, हाँ, जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए. ಎಲ್ಲಿ ತನಕ ನಮ್ಮ ದೇಹದಲ್ಲಿ ಒಂದು ಪ್ರಾಣ ಇದೆಯೋ ಆ ಒಂದು ಪ್ರಾಣ ಇರೋ ತನಕ ಏನು ಮಾಡಬೇಕು, ನಾವು ದಯಾಲು ಆಗಿ ಜೀವನ ನಡೆಸಬೇಕು, ಅಭಿಮಾನವನ್ನು ಬಿಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ದಯೆ ಧರ್ಮದ ಮೂಲ ಹಾಗೂ ಪಾಪದ ಮೂಲ ಅಹಂಕಾರ. ನಮ್ಮ ದೇಹದಲ್ಲಿ ಜೀವ ಇರುವವರೆಗೂ ನಾವು ಅಹಂಕಾರವನ್ನು ಬಿಟ್ಟು ದಯಾಳುಗಳಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಫೋರ್ತ್ ಒನ್, ತುಳಸಿ ಸಾತಿ ವಿಪತ್ತಿ ಕೆ ವಿದ್ಯಾ ವಿನಯ ವಿವೇಕ್ ಸಾಹಸ ಸುಕೃತಿ ಸುಸತ್ಯವ್ರತ ರಾಮ ಭರೋಸೋ ಏಕ್. ನೋಡ್ರಿ, ಇದರ ಅರ್ಥ ಏನಂತ ಹೇಳಿದ್ರೆ, प्रस्तुत दोहे में तुलसीदास जी कह रहे हैं कि मनुष्य पर जब विपत्ति पड़ती है, विपत्ति का मतलब जो भी कठिनाई, हर्डल्स, ಯಾವಾಗ ಅವನಿಗೆ ಕಷ್ಟಗಳು ಬಂದಾಗ तब विद्या विनय तथा विवेक ही उसका साथ निभाते हैं. ಖಂಡಿತವಾಗಿಯೂ ನಮ್ಗೆ ಯಾವುದೇ ಒಂದು ಕಷ್ಟ ಬಂದಾಗ, ಕಷ್ಟ ಬಂತು ಅಂತ ನಾವು ಕೈ ಚೆಲ್ಲಿ ಕೂತ್ಕೊಂಡ್ರೆ ಆ ಒಂದು ಕಷ್ಟದಿಂದ ಪಾರಾಗಲಿಕ್ಕೆ ಆಗಲ್ಲ. ಅವಾಗ ನಾವು ನಮ್ಮಲ್ಲಿರುವಂಥ ವಿದ್ಯೆ, ವಿನಯತೆಯಿಂದ, ಬುದ್ಧಿಶಕ್ತಿಯಿಂದ ಅದನ್ನು ಯಾವ ರೀತಿ ಪಾರಾಗಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಅವಷ್ಟೇ ನಮ್ಮ ಜೊತೆಗೆ ಬರೋದು. ಕಷ್ಟ ಕಾಲದಲ್ಲಿ ಯಾರೂ ಬರಲ್ಲ. ಬಟ್ ನಮ್ಮಲ್ಲಿರುವಂಥ ವಿದ್ಯೆ, ವಿನಯ, ವಿವೇಕ ಇವು ಮೂರು ಕೂಡ ಯಾವತ್ತೂ ನಮ್ಮ ಜೊತೆಗಿರುತ್ತೆ. जो राम पर भरोसा करता है वह साहसी, सत्यव्रती और ಸುಕೃತವಾನ್ बनता है. ಯಾರು ರಾಮನಲ್ಲಿ ಭರೋಸಾ, ರಾಮ ಭಕ್ತಿಯನ್ನು ತಮ್ಮದಾಗಿಸ್ಕೊಂಡಿರ್ತಾರೋ ಅವ್ರು ಯಾವಾಗಲೂ ಎಂಥದೇ ಕಷ್ಟ ಬಂದರೂ ಕೂಡ
ಸತ್ಯವೃತ್ತಿಯಿಂದ, ಸತ್ಯೆಯಿಂದ, ಸಾಹಸದಿಂದ ಸುಕೃತ್ವಾನ್ ಅವರು ಆಗಿರ್ತಾರೆ ಅಂತ ಹೇಳುವಂಥದ್ದು. ಮನುಷ್ಯನಿಗೆ ಕಷ್ಟ ಬಂದಾಗ ಅವನ ವಿದ್ಯೆ, ವಿನಯ ಹಾಗೂ ವಿವೇಕ ಅವನ ಕೈ ಹಿಡಿಯುತ್ತವೆ. ಯಾವ ಮನುಷ್ಯ ರಾಮನಲ್ಲಿ ಭರವಸೆ ಇಡುತ್ತಾನೋ ಅವನು ಸಾಹಸಿ ಹಾಗೂ ಸತ್ಯವಂತನಾಗುತ್ತಾನೆ ಅಂತ ಹೇಳುವಂಥದ್ದು. ರಾಮನಾಮಮನಿ ದೀಪಧರು ಜೀಹ ದೇಹರಿ ದ್ವಾರ್, ತುಳಸಿ ಬೀತರ್ ಬಾಹಿರವ್ ಜೋ ಚಾಹಸಿ ಉಜಿಯಾರ್. ನೋಡಿ, ದೇಹರಿ ಕಾ ಮತ್ಲಬ್ ಹೋತಾ ಹೈ ಹೊಸ್ತಿಲು. ನಮ್ಮ ಬಾಗಿಲಲ್ಲಿ ಹೊಸ್ಲಿರುತ್ತೆ, ಹೌದು ತಾನೆ? ಅದು ಏನಿದ್ರ ಅರ್ಥ ಅಂತ ನೋಡ್ರಿ, ಭಾವಾರ್ಥ ನೋಡ್ರಿ. प्रस्तुत दोहे के द्वारा तुलसीदास जी कहते हैं कि जिस तरह देहरी पर दिया रखने से घर के भीतर तथा आंगन में प्रकाश फैलता है, उसी तरह राम नाम जपने से मानव की आंतरिक और ಬಾಹ್ಯ ಶುದ್ಧಿ ಹೋತಿ ಹೇ. ಅಂದರೆ ಯಾವ ರೀತಿಯಲ್ಲಿ ಒಂದು ದೀಪನ ನಾವು ಹೊಸ್ತಿಲದ ಮೇಲೆ, ದಹಲೀಸ್ ಅಂತ ಹೇಳುವಂಥದ್ದು. ದಹರಿಕಾ ಮತ್ಲಬ್ ಹೋತಾ ಹೈ ದಹಲೀಸ್. ಅದ್ರ ಮೇಲೆ ಇಟ್ಟರೆ ಮನೆಯ ಒಳಗೂ ದೀಪ ಬೀಳುತ್ತೆ, ಹೊರಗೂ ದೀಪ ಬೀಳುತ್ತೆ, ಹೌದು ತಾನೆ? ಅದೇ ರೀತಿಯಲ್ಲಿ ಯಾರು ರಾಮನಾಮವನ್ನು ಯಾವಾಗಲೂ ಜಪ ಮಾಡ್ತಾರೋ, ಅವನನ್ನು ನಂಬಿರ್ತಾರೋ, ಅವರು ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗಿರುತ್ತೆ ಅಂತ ಹೇಳುವಂಥದ್ದು. ಹೇಗೆ ಇಲ್ಲೂ ಬಾಗಿಲು ಅಲ್ಲ, ಇದು ಹೊಸ್ತಿಲು ಆಗಬೇಕು. ಹೇಗೆ ಹೊಸ್ತಿಲ ಮೇಲೆ ದೀಪ ಇಡೋದ್ರಿಂದ ಒಳಗೆ ಹಾಗೂ ಹೊರಗೆ ಬೆಳಕು ಬೀಳುತ್ತದೋ, ಹಾಗೇನೆ ರಾಮನನ್ನು ಪೂಜಿಸುವುದರಿಂದ ಮಾನವನ ಅಂತರಂಗ ಹಾಗೂ ಬಹಿರಂಗ ಶುದ್ಧಿಯಾಗುತ್ತದೆ ಎಂದು ತುಳಸಿದಾಸರು ಹೇಳ್ತಾ ಇದ್ದಾರೆ. तो फिर इन 5 दोहों के लिखने वाले तुलसीदास जी के इस दोहा का आशय यहाँ पर दिया गया है. मैं अभी एक्सप्लेन करना चाहूँगी बच्चों, क्योंकि एग्ज़ाम में इससे प्रश्न निकल सकता है. तुलसीदास जी ने इन दोहों में मुखिया के लक्षण, संत का स्वभाव आदि पर ಪ್ರಕಾಶ್ ಡಾಲಾ ಹೈ. ಈ ಒಂದು ದೋಹದಲ್ಲಿ ಒಬ್ಬ ಮುಖಂಡ ಹೇಗಿರಬೇಕು, ಅವನ ಲಕ್ಷಣ ಹೇಗಿರಬೇಕು, ಸಂತನ ಸ್ವಭಾವ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲೋದಲ್ದೇ साथ ही उन्होंने दया, धर्म का महत्व, अभिमान, त्याग, विवेकयुक्त व्यवहार, राम पर विश्वास, राम नाम जप इत्यादि का बखान करते हुए सुझाव दिया है कि इंसान को नीतियुक्त जीवन बिताना चाहिए. ನೋಡ್ರಿ, ಇಲ್ಲಿ ಏನಾಗುತ್ತೆ, ಹೇಗೆ ಒಂದು ದಯೆ ಅಂದ್ರೇನು, ಧರ್ಮ ಅಂದ್ರೇನು, ಅದರ ಮಹತ್ವ ಹೇಳೋದಲ್ದೇ ಅಭಿಮಾನ, ತ್ಯಾಗ, ಆಮೇಲೆ ಬುದ್ಧಿವಂತ ವ್ಯವಹಾರಗಳು ಹೇಗಿರಬೇಕು, ರಾಮನಲ್ಲಿ ನಾವು ಯಾವ ರೀತಿ ವಿಶ್ವಾಸ ಇಡಬೇಕು, ರಾಮನಾಮ ಜಪವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಅದರ ಮೆಚ್ಚುಗೆಯನ್ನೆಲ್ಲ ನಮಗೆ ಕೊಡೋದಲ್ದೇ ನಮಗೆಲ್ಲ ಅವರು ಇಲ್ಲಿ ಅದನ್ನು ಹೇಳ್ಕೊಡ್ತಾ ಇದ್ದಾರೆ, ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ಯಾವ ರೀತಿ ನೀತಿಯುತ ಜೀವನವನ್ನು ಮಾಡಬೇಕು, ನೈತಿಕ ಜೀವನವನ್ನು ಮಾಡಬೇಕು ಅಂತ ಇಲ್ಲಿ ಅವರು ಹೇಳ್ಕೊಟ್ಟಿದ್ದಾರೆ ಮಕ್ಕಳೇ. ಇದು ಈ ದೋಹಗಳ ಆಶಯ ಆಗಿರುವಂಥದ್ದು. मैं समझ रही हूँ आपको इन दोहों का अर्थ समझ आ गया होगा बच्चों. धन्यवाद.